السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ದೈನಂದಿನ ಹಲವಾರು ದುಆಗಳನ್ನು ಅಂದರೆ ಪ್ರಾರ್ಥನೆಗಳನ್ನು ಕಲಿಸಿಕೊಟ್ಟಿದ್ದಾರೆ. ಅವುಗಳಲ್ಲಿ ಒಂದಾಗಿರುತ್ತದೆ ರಾತ್ರಿ ಮಲಗುವಾಗ ಹೇಳಬೇಕಾದಂತಹ ಕೆಲವೊಂದು ಪ್ರಾರ್ಥನೆಗಳು. ಆ ಪ್ರಾರ್ಥನೆಗಳಲ್ಲಿ ಒಂದಾಗಿರುತ್ತದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ರಾತ್ರಿ ಮಲಗುವಾಗ ಈ ರೀತಿ ಪ್ರಾರ್ಥಿಸ್ತಾ ಇದ್ದರು. ಬಿಸ್ಮಿಕ ರಬ್ಬಿ ವದಅತು ಜಂಬಿ ವಬಿಕ ಅರ್ಫೌಹು ಇನ್ ಅಮ್ಸಕ್ತ ನಫ್ಸಿ ಫರ್ಹಮ್ಹಾ ವಇನ್ ಅರ್ಸಲ್ತಹಾ ಫಹ್ಫದ್ಹಾ ಬಿಮಾ ತಹ್ಫದು ಬಿಹಿ ಇಬಾದಕ ಸ್ಸಾಲಿಹೀನ್. ಈ ಪ್ರಾರ್ಥನೆಯ ವಿಶೇಷತೆ ಏನೆಂದರೆ ಇದರಲ್ಲಿ ನಮ್ಮ ಆತ್ಮದ ಬಗ್ಗೆ ಉಲ್ಲೇಖವಿದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಆತ್ಮವು ಅಲ್ಲಾಹನ ನಿಯಂತ್ರಣದಲ್ಲಿದೆ. ಅಂದರೆ ಉದಾಹರಣೆಗೆ ಪವಿತ್ರ ಕುರ್ಆನ್ನ 39ನೇ ಅಧ್ಯಾಯವಾದಂತಹ ಅಧ್ಯಾಯ ಜುಮರ್ ಅದರ 42ನೇ ಸೂಕ್ತವಾಗಿರುತ್ತದೆ. ಅಲ್ಲಾಹ್ ಅವನು ತೀರಿ ಹೋದಂತಹ ಅಥವಾ ಸತ್ತು ಹೋದಂತಹ ವ್ಯಕ್ತಿಗಳ ಅಥವಾ ಮನುಷ್ಯರ ಆತ್ಮವನ್ನು ಅವನ ಬಳಿಯಲ್ಲಿರುತ್ತದೆ. ಅದೇ ರೀತಿ ರಾತ್ರಿ ಮಲಗಿದ ಕೂಡಲೇ ನಮ್ಮ ಆತ್ಮವು ನಮ್ಮ ಶರೀರದಿಂದ ಬೇರ್ಪಡುತ್ತದೆ. ಅದು ಕೂಡ ಅಲ್ಲಾಹನ ಬಳಿಯಲ್ಲಿರುತ್ತದೆ. ನಂತರ ಬೆಳಿಗ್ಗೆ ನಾವು ಎದ್ದೇಳಿದ ಕೂಡಲೇ ಯಾರ ಅವಧಿಯು ಮುಗಿಯಲಿಲ್ಲವೋ, ಅಂದರೆ ಯಾರ ಮರಣ ಬರಲಿಲ್ಲವೋ ಅಂಥವರ ಆತ್ಮವನ್ನು ಹಿಂತಿರುಗಿಸಲಾಗುವುದು. ಅದೇ ರೀತಿ ಯಾವ ವ್ಯಕ್ತಿಯು ನಿದ್ರೆಯಲ್ಲಿ ಮರಣ ಹೊಂದಿದನೋ ಅವನ ಆತ್ಮವು ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಈ ವಿಷಯವನ್ನು ಅಲ್ಲಾಹನು ಪವಿತ್ರ ಕುರ್ಆನ್ನ 39ನೇ ಅಧ್ಯಾಯದ 42ನೇ ಸೂಕ್ತದಲ್ಲಿ ವಿವರಿಸ್ತಾನೆ. ಅದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಆ ಕಲಿಸಿಕೊಟ್ಟರು. ಅಂದರೆ ಅಲ್ಲಾಹನು ಆತ್ಮಗಳನ್ನು ಅವುಗಳ ಮರಣ ವೇಳೆ ಹಾಗೂ ನಿದ್ರೆಯ ವೇಳೆ ವಶಪಡಿಸಿಕೊಳ್ಳುತ್ತಾನೆ. ಆ ಪೈಕಿ ಮರಣವು ವಿಧಿಸಲಾಗಿರುವ ವ್ಯಕ್ತಿಗಳ ಆತ್ಮವನ್ನು ಮಾತ್ರ ಅವನು ತಡೆದಿರುತ್ತಾನೆ. ಉಳಿದವುಗಳನ್ನು ಬೆಳಿಗ್ಗೆ ಹಿಂತಿರುಗಿಸ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇದೇ ಈ ಆತ್ಮದ ಬಗ್ಗೆ ಪ್ರಾರ್ಥನೆ ಅಥವಾ ದುಆ ಮಾಡ್ತಾರೆ. ಅಂದರೆ ಬಿಸ್ಮಿಕ ರಬ್ಬಿ ವದಅತು ಜಂಬಿ, ಅಲ್ಲಾಹನೇ ನಾನು ನಿನ್ನ ನಾಮದೊಂದಿಗೆ ನಿನ್ನ ನಾಮ ಹೇಳಿಕೊಂಡು ನಾನು ನನ್ನ ಶರೀರವನ್ನು ಅಥವಾ ನನ್ನ ದೇಹವನ್ನು ನನ್ನ ಪಾರ್ಶ್ವವನ್ನು ನಿನ್ನ ಕಡೆಗೆ ಅರ್ಪಿಸಿದೆ. ವಬಿಕ ಅರ್ಫೌಹು, ಬೆಳಿಗ್ಗೆ ಎದ್ದಲೇ ನಿನ್ನ ನಾಮದೊಂದಿಗೆ ನಾನು ಎದ್ದೇಳುತ್ತೇನೆ. ಇನ್ನು ಅಮ್ಸಕ್ತ ನಫ್ಸಿ ಫರ್ಹಮ್ಹಾ, ಒಂದು ವೇಳೆ ನೀನು ನನ್ನ ಆತ್ಮವನ್ನು ನಿದ್ರೆಯಲ್ಲಿಯೇ ನೀನು ಪಡೆಯುವುದಾದರೆ, ಅಂದರೆ ನೀನು ಹಿಂತಿರುಗುವುದಿಲ್ಲವಾದರೆ ಫರ್ಹಮ್ಹಾ, ಅದರ ಮೇಲೆ ಕೃಪೆಯನ್ನು ತೋರು. ಅದೇ ರೀತಿ ಒಂದು ವೇಳೆ ನೀನು ನನ್ನ ಆತ್ಮವನ್ನು ಬೆಳಿಗ್ಗೆ ನೀನು ಹಿಂತಿರುಗಿಸುವುದಾದರೆ ಫಹ್ಫದ್ಹಾ ಬಿಮಾ ತಹ್ಫದು ಬಿಹಿ ಇಬಾದಕ ಸ್ಸಾಲಿಹೀನ್, ನಿನ್ನ ನೈಜ ದಾಸರ ಆತ್ಮವನ್ನು ಯಾವ ರೀತಿ ಸಂರಕ್ಷಣೆ ಮಾಡುತ್ತೀಯೋ ಅದೇ ರೀತಿ ನನ್ನ ಆತ್ಮವನ್ನು ಕೂಡ ಸಂರಕ್ಷಣೆ ಮಾಡು ಎಂಬಂತಹ ದುಆ ಪ್ರಾರ್ಥನೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿಕೊಟ್ಟಿರುತ್ತಾರೆ. ಇದು ಸಹೀಹ್ ಬುಖಾರಿ ಎಂಬ ಹದೀಸ್ ಗ್ರಂಥದಲ್ಲಿರುವಂತಹ ಒಂದು ಹದೀಸ್ ಅಥವಾ ಒಂದು ದುಆ ಆಗಿರುತ್ತದೆ. ಇದೇ ರೀತಿ ಇನ್ನೊಂದು ತುಂಬ ಕುತೂಹಲಕ್ಕಾದಂತಹ ಒಂದು ಘಟನೆ ಅಂದರೆ ಈಜಿಪ್ಟ್ನ ಓರ್ವ ಡಾಕ್ಟರು ಅವರ ಆತ್ಮದ ಬಗ್ಗೆ ಸ್ಟಡಿ ಮಾಡುತ್ತಾ ಇದ್ದರು. ಅವರು ಹೇಳ್ತಾರೆ, ನಾನು ಆತ್ಮದ ಬಗ್ಗೆ ಅಂದರೆ ರೂಹ್ ಅಂತ ಹೇಳ್ತಾರೆ ಅರಬಿಯಲ್ಲಿ, ರೂಹನ ಬಗ್ಗೆ, ಆತ್ಮದ ಬಗ್ಗೆ, ಸ್ಪಿರಿಟ್, ಸೋಲ್, ಇದರ ಬಗ್ಗೆ ತುಂಬ ಸ್ಟಡಿ ಮಾಡ್ತಾ ಇದ್ದೆ. ಹಲವಾರು ಗ್ರಂಥಗಳನ್ನು ಓದ್ತಾ ಇದ್ದೆ ನಾನು. ಕೊನೆಗೆ ನನಗೆ ಪವಿತ್ರ ಕುರ್ಆನ್ನಲ್ಲಿ ರೂಹ್ ಅಥವಾ ಸೋಲ್ ಅಂತೇವೆ, ಸ್ಪಿರಿಟ್, ಆತ್ಮದ ಬಗ್ಗೆ ಉಲ್ಲೇಖ ಇದೆ ಎಂಬುದಾಗಿ
ನಾನು ತಿಳಿದಾಗ ನಾನು ಪವಿತ್ರ ಕುರಾನ್ನ ಅಧ್ಯಯನ ಮಾಡಲು ನಾನು ಆರಂಭಿಸಿದೆ. ಅದರಲ್ಲಿ ನನಗೆ ಗಮನಿಸಿದಂಥ ಒಂದು ಸೂಕ್ತವಾಗಿತ್ತು. ಅಂದರೆ ಇದು ಪವಿತ್ರ ಕುರಾನ್ನ 17ನೇ ಅಧ್ಯಾಯದ 85ನೇ ಸೂಕ್ತವಾಗಿರುತ್ತದೆ. ಅಲ್ಲಾಹನು ವಯಸ್ ಅಲೂನಕ ಅನಿರ್ ರೂಹ್ ಕುಲ್ ರೂಹ್ ಮಿನ್ ಅಮ್ರಿ ರಬ್ಬಿ. ವಯಸ್ ಅಲೂನಕ ಅವರು ಕೇಳುತ್ತಾರೆ, ವಿಚಾರಿಸ್ತಾರೆ, ಪ್ರಶ್ನಿಸುತ್ತಾರೆ ನಿಮ್ಮಲ್ಲಿ ಅನಿರ್ ರೂಹನ ಬಗ್ಗೆ. ಆಗ ನೀವು ಅವ್ರಿಗೆ ಉತ್ತರವನ್ನು ಕೊಡಿರಿ. ಕುಲ್ ರೂಹ್ ಮಿನ್ ಅಮ್ರಿ ರಬ್ಬಿ. ರೂಹ್ ಅಥವಾ ಸೋಲ್, ಸ್ಪಿರಿಟ್, ಆತ್ಮ ಇದು ಅಲ್ಲಾಹನ ಆಜ್ಞೆಯಾಗಿರುತ್ತದೆ ಅಥವಾ ಅಲ್ಲಾಹನ ಅಪ್ಪಣೆಯಾಗಿರುತ್ತದೆ. ಆದ್ದರಿಂದ ಉಮಾ ಉತೀತು ಮಿನ್ ಇಲ್ಮಿನ್ ಇಲ್ಲ ಕಲೀಲ್. ತಮಗೆ ಕೊಟ್ಟಿರುವಂತಹ ಜ್ಞಾನವಾದರೂ ಸ್ವಲ್ಪವೇ ಆಗಿರುತ್ತದೆ. ಅಂದರೆ ಅಲ್ಲಾಹನು ಸರ್ವಜ್ಞನಾಗಿರುತ್ತಾನೆ ಎಂಬಂತಹ ಈ ಸೂಕ್ತ ಅವರಿಗೆ ದೊರೆತುಕೊಡರೆ ಈಜಿಪ್ಷಿಯನ್ ಡಾಕ್ಟರ್ ಅವರು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಎಂದು ಹೇಳುತ್ತಾ ಇಸ್ಲಾಂಗೆ ಪ್ರವೇಶವಾಗುತ್ತಾರೆ. ಅಂದರೆ ಅವರು ಒಪ್ಪಿಕೊಳ್ಳುತ್ತಾರೆ ಕುರಾನ್ ಅಲ್ಲಾಹನ ಗ್ರಂಥವಾಗಿರುತ್ತದೆ, ಅಲ್ಲಾಹನೇ ನಿಜ ಪ್ರಭು, ಅದೇ ರೀತಿ ಪ್ರವಾದಿ ಮುಹಮ್ಮದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ದಾಸ, ಅಲ್ಲಾಹನ ಪ್ರವಾದಿಯಾಗಿರುತ್ತಾರೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾ ಅವರು ಇಸ್ಲಾಮನ್ನು ಸ್ವೀಕರಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರರು, ಇಂತಹ ಹಲವಾರು ಘಟನೆಗಳು ಒಂದೊಂದು ಆಯತನ್ನು ಓದಿಕೊಂಡು ಇಸ್ಲಾಂ ಸ್ವೀಕರಿಸಿದಂತಹ ಜನರು. ನಾವು ನಮ್ಮ ಜೀವನದಲ್ಲಿ ಅದೆಷ್ಟೋ ಬಾರಿ ಕುರಾನನ್ನು ಅಧ್ಯಯನ ಮಾಡಿದ್ದೇವೆ, ಓದಿದ್ದೇವೆ. ಆದರೆ ನಮಗೆ ಅದರಿಂದ ಯಾವುದೇ ರೀತಿಯ ಬದಲಾವಣೆಯೂ ಆಗಲಿಲ್ಲ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಂಡಂತಹ ದುಆಗಳು, ಅದೇ ರೀತಿ ಅದನ್ನು ಉಲ್ಲೇಖಿಸಿದಂತಹ ಆಯತ್ತುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ರೀತಿ ಈ ಆಯತ್ತಿನ ಕೊನೆಯಲ್ಲಿ ಅಲ್ಲಾಹ್ ಹೇಳುವಂತಹ ಮಾತಿದೆ. ಅಂದರೆ ಅದು ವಮಾ ಯತಜಕ್ಕರು ಇಲ್ಲ ಉಲುಲ್ ಅಲ್ಬಾಬ್. ಇಂತಹ ಘಟನೆಗಳಿಂದ ಬರೇ ಬುದ್ಧಿಜೀವಿಗಳು ಮಾತ್ರ ಪಾಠ ಕಲಿಯುತ್ತಾರೆ ಎಂಬಂತಹ ಕೊನೆಯ ವಾಕ್ಯವಾಗಿರುತ್ತದೆ ಪವಿತ್ರ ಕುರಾನ್ನ ಆ ಆಯತ್ತಿನ ಕೊನೆಯದಾಗಿ. ಅಲ್ಲಾಹನು ವಮಾ ಯತಜಕ್ಕರು ಇಲ್ಲ ಉಲುಲ್ ಅಲ್ಬಾಬ್, ಬುದ್ಧಿಜೀವಿಗಳು ಅಕಲ್ಮಂದ್ ಮಾತ್ರ ಇಂತಹ ವಿಷಯಗಳಿಂದ ಪಾಠ ಕಲಿಯುತ್ತಾರೆ ಎಂಬುದಾಗಿ. ಅಲ್ಲಾಹನು ನಮಗೆ ಅಲ್ಲಾಹನ ಪವಿತ್ರ ಕುರಾನನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಆ ರೀತಿ ಅಧ್ಯಯನ ಮಾಡಲು ಅನುಗ್ರಹಿಸಲಿ. ಅದೇ ರೀತಿ ಅದರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಅಲ್ಲಾಹನು ನಮಗೆ ಅನುಗ್ರಹಿಸಲಿ, ಸುಲಭ ಮಾಡಿಕೊಡಲಿ. ಅಲ್ಲಾಹುಮ್ಮನ್ ತಜ್ಜಿಲ್ ಕುರ್ಆನ್ ಅಲ್ ಕರೀಮ ರಬಿಯ ಕುಲೂಬಿನ ವನೂರ ಸುದೂರಿನ ವಜಲಾ ಹುಮೂಮಿನ ವಮೂಮಿನ ರಬ್ಬನಾ ಲಾ ತುಝಿಗ್ ಕುಲೂಬನಾ بعد إذ هديتنا وهب لنا من لدنك رحمة إنك أنت الوهاب. اللهم صل وسلم وبارك على نبينا محمد وعلى آله وأصحابه أجمعين. وآخر دعوانا الحمد لله رب العالمين. سبحانك اللهم وبحمدك أشهد أن لا إله إلا أنت أستغفرك وأتوب إليك. جزاكم الله خير. السلام عليكم ورحمة الله وبركاته.